ದೂರು ಕೊಡಲು ಬಂದವಳ ಜೊತೆಯೇ ರಾಸಲೀಲೆ. ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು. ಕೊನೆಗೂ ಡಿವೈಎಸ್ಪಿ ರಾಮಚಂದ್ರಪ್ಪ ಅರೆಸ್ಟ್. ದೂರು ಕೊಡಲು ಬಂದವಳ ಜೊತೆಯೇ ಕಚೇರಿಯಲ್ಲಿಯೇ ರಾಸಲೀಲೆ ನಡೆಸಿದ್ದ ಪ್ರಕರಣದಲ್ಲಿ ಕೊನೆಗೂ ಡಿವೈಎಸ್ಪಿ ಕಾಮಚಂದ್ರಪ್ಪ ಅರೆಸ್ಟ್ ಆಗಿದ್ದಾನೆ. ಎಸ್, ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವ ಘಟನೆಯೊಂದು ನಿನ್ನೆ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿ ನಡೆದು ಹೋಗಿತ್ತು. ದೂರು ನೀಡಲು ಕಚೇರಿಗೆ ಬಂದಿದ್ದ ಮಹಿಳೆಯನ್ನೇ ಬೀಳಿಸಿಕೊಂಡಿದ್ದ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ತನ್ನ ಕಚೇರಿಯಲ್ಲಿಯೇ ರಾಸಲೀಲೆಯನ್ನ ನಡೆಸಿದ್ದ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಡಿವೈಎಸ್ಪಿ ರಾಮಚಂದ್ರಪ್ಪನ ಕೃತ್ಯದಿಂದ ಪೊಲೀಸ್ ಇಲಾಖೆಯ ಗೌರವ ಮಣ್ಣು ಪಾಲಾಗಿತ್ತು. ಕಾಮಚಂದ್ರಪ್ಪನ ಕಾಮಪುರಾಣದ ವಿಡಿಯೋವನ್ನ ನೋಡಿದ ಮಂದಿ ಚೀಟು ಅಂತ ಒಗಿದಿದ್ರು. ಪೊಲೀಸ್ ಯೂನಿಫಾರ್ಮ್ನಲ್ಲಿ, ಅದು ಕೂಡ ಕಚೇರಿಯಲ್ಲಿಯೇ ಇಂತಹ ನೀಚ ಕೃತ್ಯ ಎಸಗಿದ್ದ ಅಧಿಕಾರಿಯನ್ನ ಕೇವಲ ಅಮಾನತುಗೊಳಿಸುವುದು ಮಾತ್ರವಲ್ಲ, ಕೆಲಸದಿಂದಲೇ ವಜಾಗೊಳಿಸಬೇಕು ಅಂತ ಒತ್ತಾಯಗಳು ಕೇಳಿ ಬಂದಿದ್ವು. ಈ ಪ್ರಕರಣದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆ ಕೊನೆಗೂ ಮಧುಗಿರಿ ಪೊಲೀಸರು ರಾಮಚಂದ್ರಪ್ಪನನ್ನ ಬಂಧಿಸಿದ್ದಾರೆ. ತನ್ನ ಅಧೀನದಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಯಿಂದಲೇ ರಾಮಚಂದ್ರಪ್ಪ ಅರೆಸ್ಟ್ ಆಗಿದ್ದಾರೆ. ಸಾಯಂಕಾಲವಷ್ಟೇ ರಾಮಚಂದ್ರಪ್ಪನನ್ನ ಅಮಾನತುಗೊಳಿಸಿ ಡಿಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ಆದೇಶವನ್ನ ಹೊರಡಿಸಿದ್ರು. ಈ ಆದೇಶದ ಬೆನ್ನಲ್ಲೇ ಇದೀಗ ಮಧುಗಿರಿ ಪೊಲೀಸರು ರಾಮಚಂದ್ರಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.